ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ವಾಲ್ಮೀಕಿ ಭವನ ಸ್ವಚ್ಛತೆ ಇಲ್ಲ, ಸರಿಯಾದ ವ್ಯವಸ್ಥೆಗಳಿಲ್ಲ. ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಯ ವಿರುದ್ಧ ಸಂಡೂರಿನ ಶಾಸಕರಾದ ಇ ಅನ್ನಪೂರ್ಣ ತುಕಾರಾಂ ಅವರಿಗೆ ವಾಲ್ಮೀಕಿ ಸಮುದಾಯದ ಮುಖಂಡರಿಂದ ಇಂದು ದೂರನ್ನ ಸಲ್ಲಿಸಲಾಯಿತು. ಜೊತೆಗೆ 16 ಕೋಟಿಗಳ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿದರು ವಾಲ್ಮೀಕಿ ಸಮುದಾಯದ ಮುಖಂಡರು. ಅದನ್ನ ಯಾರೋ ಇದ್ರ ಬಗ್ಗೆ ಇವತ್ತು ಇದನ್ನ ಕೇಳರೇ ಇಲ್ಲ. ಯಾವುದು ವಾಲ್ಮೀಕಿ ಭವನ, ವಾಲ್ಮೀಕಿ ಸ್ವಚ್ಛತೆ ಇಲ್ಲ, ಕಬ್ಬು ನಾರ್ತದೆ, ಹಂದಿಗಳು ಮಕ್ಕಂಬದು, ಅದು ಇದು ಎಲ್ಲ ಬಹಳಷ್ಟು ಇದೆ, ಸ್ವಚ್ಛತೆ ಇಲ್ಲ. ಸರ್ಕಾರ ಅಷ್ಟು ದೊಡ್ಡ ಭವನ ಕಟ್ಟಿಸಿ ಇವತ್ತಿನವರೆಗೆ ಅದಕ್ಕೆ ನೋಡಿ ಕೇಳಕ ಇದಕ್ಕೆ ಇದು ಇಲ್ಲ. ಅದಕ್ಕೆ ನಮಗೇನಂದ್ರೆ ಸಮಾಜದ ಪರವಾಗಿ ನಮಗೆ ಸಮಾಜಕ್ಕೆ ಅನುಕೂಲ ಆಗಲಿ, ಬಡವ್ರು 4 ಮದುವೆ ಮಾಡ್ಲಿ ಅನ್ನೋದು ನಮ್ದು ಉದ್ದೇಶ. ಅದು ಬಿಟ್ಟರೆ ನಮ್ಗೆ ಯಾರು ಇದರಲ್ಲಿ ಇಷ್ಟು ಮಂದಿ ಬಂದಿರೋದು ಯಾರದೇ ವೈಯಕ್ತಿಕ ಯಾರು ಬಂದಿಲ್ಲ, ಅವ್ರು ಯಾರು ಮಾತಾಡ್ತಾರೋ ನಮಗೇನು ಇದು ಸಂಬಂಧ ಇಲ್ಲ. ಇದಕ್ಕೆ ಅದಕ್ಕೆ ಸಾಹೇಬರು ಸುದ ಗಮನ ತರಬೇಕಾಯ್ತು. ನಮ್ಮ ಅಧ್ಯಕ್ಷ ಅಂಬರೀಷನ್ ಅವತ್ತು ಕಳಿಸಿದ್ರೆ ಸಾಹೇಬರು ಅವತ್ತು ಯಾವುದು ಬೆಂಗಳೂರಿಗೆ ಹೋದ್ರಾಕ ನಾವು ಬರಬೇಕಾಗಿತ್ತು. ಬೆಂಗಳೂರಿಗೆ ಹೋಗ್ಯಾರಮ್ಮ, ಇನ್ನೊಂದು ವಾರ ಬಿಟ್ಟು ಬಂದರೆ ನಾವು ಮೀಟ್ ಮಾಡಿಸ್ತಂತಂದ್ರು. ನಾವು ಅಲ್ಲಿ ಬಂದು ಇವ್ರು ಮನೆ ಪತ್ರ ಕೊಡೋ ಅನ್ಕೊಂಡಿರುವಾಗ ನೀವು ಇಲ್ಲಿ ಬಂದಿರೋದಕ್ಕೆ ನಾವು ಕೊಟ್ಟಿವಿ. ಇದನ್ನ ತಕ್ಷಣ ನೀವು ಡಿ.ಸಿ ಅವರಿಗೆ ಕ್ರಮ ತಗೊಳ್ರಿ. 16 ಕೋಟಿ 16 ಲಕ್ಷ ಈ ಸದಸ್ಯರು, ಈ ಅಧಿಕಾರಿಗಳು ಅದನ್ನ ಗುಣ ಮಾಡಿಬಿಟ್ರು. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.